ಹೊಸಕೋಟೆಯಲ್ಲಿ ನಡೆದ ಸರಣಿ ಅಪಘಾತದಲ್ಲಿ ಬೆಳಗ್ಗೆ 7 ಜನರು ಅಸುನೀಗಿದ್ರು. ಅಪಘಾತದ ಬಗ್ಗೆ ಈಗ ಕ್ಯಾಂಟರ್ ಚಾಲಕ ಬಾಲಸುಬ್ರಮಣಿ ಮಾಹಿತಿಯನ್ನ ನೀಡಿದ್ದಾನೆ. ನಾನು ಬೆಳಗ್ಗೆ 4:30 ಸುಮಾರಿಗೆ ಕ್ಯಾಂಟರ್ನಲ್ಲಿ ಹೋಗ್ತಾ ಇದ್ದೆ. ಈ ವೇಳೆ ಹಿಂದಿನಿಂದ ಬಂದಂತಹ ಕಾರು ನಮ್ಮ ಗಾಡಿಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ಕೂಡಲೇ ನನ್ನ ಗಾಡಿ ಅಪ್ಸೈಡ್ ಆಗಿ ಸೈಡ್ಗೆ ಬಿದ್ದುಬಿಡ್ತು. ನಾನು ಪ್ರಜ್ಞೆ ತಪ್ಪಿ ಬಿದ್ದಿದ್ದೆ. ಸ್ಥಳೀಯರು ಬಂದು ನನ್ನನ್ನು ಎಬ್ಬಿಸಿದ್ರು. ಅವರೇ ನನ್ನನ್ನು ಆಸ್ಪತ್ರೆಗೆ ಸೇರಿಸಿದ್ರು ಅಂತ ಕ್ಯಾಂಟರ್ನ ಚಾಲಕ ಬಾಲಸುಬ್ರಮಣಿ ಅಪಘಾತದ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾನೆ. ನಾವು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಬೆಳಗಿನ ಜಾವ 4:30 ಸುಮಾರಿಗೆ ಹಿಂದಿನಿಂದ ಬಂದಂತಹ ಕಾರು ನನ್ನ ಕ್ಯಾಂಟರ್ಗೆ ಡಿಕ್ಕಿ ಹೊಡಿತು. ಆ ಡಿಕ್ಕಿ ಹೊಡೆದ ರಭಸಕ್ಕೆ ನನ್ನ ಕ್ಯಾಂಟರೇನೆ ತಲೆ ಕೆಳಗಾಗಿ ಪಲ್ಟಿಯಾಗಿ ಬಿತ್ತು ಅಂತ ಚಾಲಕ ಬಾಲಸುಬ್ರಮಣಿ ಹೇಳಿರುವಂಥದ್ದು. ಕಾಲು 4:15 ಮಧ್ಯೆ ಸರ್, ರೈಟ್ ಸೈಡಲ್ಲಿ ನನ್ನ ಪಾಡಿಗೆ ನಾನು ಆರಾಮಾಗಿ ಹೋಗ್ತಾ ಇದ್ದೆ. ಹಿಂದೆ ಗಾಡಿನಿಂದ ಅದು ಏನು ಹಿಂದೆ ಬಂದ ಬಂದು ಬಿದ್ದಿದ್ದು ಒಂದೇ ಗೊತ್ತಾಗಿದೆ ಸರ್. ಹತ್ತು ಕಡೆ ಬಿದ್ದಾಗ ನನಗೂ ಮೂರ್ಛೇರಿಲ್ಲ. ಅಲ್ಲಿ ಲೋಕಲ್ ಅವ್ರಿಗೆ ಒಂದಿಬ್ಬರು ಯಾರೋ ಬಂದು ಇಬ್ಬರಿಸಿದ ಮೇಲೆ ಈಚೆ ಬಂದಿದ್ದು. ಈಚೆ ಬಂದು ನೋಡಿದಾದ್ಮೇಲೆ ಗಾಡಿ ಬಿದ್ದೋಗಿದ್ದು ನಾನು ನೋಡಿದ್ದೆ. ಆಮೇಲೆ ನಾನು ಮೊಬೈಲ್ ತಗೊಂಡು ಅಲ್ಲಿ ಅವ್ರು ಹೆಲ್ಪ್ ತಗೊಂಡು ಮೊಬೈಲ್ ತಗೊಂಡು ನಮ್ಮ ಫ್ರೆಂಡ್ಸ್ ಇನ್ನೊಂದು ಗಾಡಿ ಹೋಗ್ತಾಯಿದ್ದೆ. ಅವ್ರಿಗೆ ಫೋನ್ ಮಾಡಿ ಅವ್ನು ಬರೋಕೆ ಹೇಳಿ ನಾವು ಅಲ್ಲಿಂದ ಅವನ ಹೆಲ್ಪಿಂದ ನಾನು ಹಾಸ್ಪಿಟ್ಲಿಗೆ ಬಂದು ಹಾಸ್ಪಿಟ್ಲಿಗೆ ಹಾಕ್ಬಿಟ್ಟಿದ್ದೆ ಸರ್. ಇಲ್ಲ ಸರ್, ಏನೂ ಇಲ್ಲ. ಅದು ನಾವು ಗಮನಿಸಿಲ್ಲ ಸರ್. ನಮ್ಮ ಪಾಡಿಗೆ ನಾವು ನಮ್ಮ ಲೈನ್ ಏನಾಯ್ತೋ ನಾವು ಆ ಲೈನಲ್ಲಿ ನಾವು ಹೋಗ್ತಾಯಿದ್ರಿ ಅಷ್ಟೇ ಗೊತ್ತು ನಮಗೆ. ಹಿಂದೆ ಬಂದಿದ್ದು ಗಾಡಿ ನಾನು ಹೆಂಗೆ ಸರ್ ನೋಡೋದು? ನಮ್ಮ ಪಾಡಿಗೆ ನಮ್ಮ ಲೈನಲ್ಲಿ ನಾವು ಹೋಗ್ತಾಯಿದ್ರಿ ಅಷ್ಟೇ. ಹಿಂದೆ ಬಂದಿದ್ದು ಗಾಡಿ ನಾವು ಹೆಂಗೆ ಸರ್ ನೋಡೋದು? ನಾವು ಮಾಲೂರಿಂದ ತುಮಕೂರಿಗೆ ಹೋಗ್ತಾಯಿದ್ವಿ ಸರ್. ತುಮಕೂರಿಗೆ ಹೋಗ್ತಾಯಿದ್ವಿ. ಟೈಮ್ ಎಷ್ಟಾಗಿತ್ತು ಆ ಟೈಮಲ್ಲಿ? ಒಂದು 4:15 4:15 ಸರ್, ಅಷ್ಟು ಮತ್ತೆ ಅಷ್ಟೇ ಸರ್. ಸರ್ ನಮ್ಮ ಗಾಡಿ ಹೌಸಿಂಗ್ ಎಲ್ಲ ಮುರಿದೋಗಿದೆ. ಹೌಸಿಂಗು ಮುರಿದೋಗಿದೆ. ಆಮೇಲೆ ಎಲ್ಲ ಬರೀ ಪಲ್ಟಿ ಆಗೋಗಿದೆ ಸರ್ ಗಾಡಿನೇ. ನೋಡಿ, ಹೌಸಿಂಗ್ ಸಮೇತ ಎಲ್ಲ ಕಟ್ಟಾಗೋಗಿದೆ. ಸ್ಟೆಪ್ನಿ ರೋಡಲ್ಲೇ ಇತ್ತು. ಸ್ಟೆಪ್ನಿ ರೋಡಲ್ಲೇ ಇತ್ತು, ಹೌಸಿಂಗು ರೋಡಲ್ಲೇ ಇತ್ತು. ಗಾಡಿ ಮಾತ್ರ ಚಾಲಕ ಹೇಳ್ತಾ ಇರುವ ಪ್ರಕಾರ, ಹಾಗೆ ಈಗ ಲಭ್ಯ ಇರುವ ಮಾಹಿತಿಯ ಪ್ರಕಾರ, ಕ್ಯಾಂಟರ್ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಹಿಂದುಗಡೆಯಿಂದ ಬಂದಂತಹ XUV 700 ಕಾರು, ಈ ಮೃತ 7 ಜನರಲ್ಲಿ 6 ವಿದ್ಯಾರ್ಥಿಗಳೇನಿದ್ರು ಅವರು ಇದ್ದಂತಹ ಕಾರು ಅದು. ಆ ಕಾರು ಹಿಂದಿನಿಂದ ವೇಗವಾಗಿ ಬಂದು ಕ್ಯಾಂಟರ್ಗೆ ಗುದ್ದಿದೆ. ಕ್ಯಾಂಟರ್ಗೆ ಗುದ್ದಿದಂತಹ ಸಂದರ್ಭದಲ್ಲಿ ಕ್ಯಾಂಟರ್ ಪಲ್ಟಿಯಾಗಿದೆ. ಅದೇ ಕಾರು ಬೈಕ್ಗೂ ಕೂಡ ಗುದ್ದಿರುವುದು ಅಂತ ಮಾಹಿತಿ ಇರೋದು. ಬೈಕಿಗೆ ಕಾರು ಗುದ್ದಿದ್ರಿಂದ ಬೈಕ್ ಸವಾರ ಗಗನ್ ಮೃತಪಟ್ಟಿದ್ದಾರೆ. ಅವರು ತಮ್ಮ ನೈಟ್ ಶಿಫ್ಟನ್ನು ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದಂತಹ ವ್ಯಕ್ತಿ. ಹಾಗೆ ಕ್ಯಾಂಟರ್ಗೆ ಗುದ್ದಿದಂತಹ ರಭಸಕ್ಕೆ XUV 700 ಕಾರ್ನಲ್ಲಿ ಬರ್ತಾ ಇದ್ದಂತಹ 6 ಜನ ವಿದ್ಯಾರ್ಥಿಗಳು ಕೂಡ ಮೃತಪಟ್ಟಿರುವಂಥದ್ದು. ಒಟ್ಟಾರೆ 7 ಜನರು. ಇದಾದ ನಂತರ ಈ ಕ್ಯಾಂಟರ್ ಏನು ಪಲ್ಟಿಯಾಗಿ ಅದರಿಂದ ಹೌಸಿಂಗ್ ಕಟ್ಟಾಗಿ ಅದು ರಸ್ತೆಯಲ್ಲಿ ಬಿದ್ದಾಗ ಅದನ್ನು ತಪ್ಪಿಸೋದಕ್ಕೆ ಹೋದಂತಹ ಮತ್ತೊಂದು ಕಾರು ಬ್ರೆಜಾ ಕಾರಿನಲ್ಲಿ ಹೋಗ್ತಾ ಇದ್ದಂಥವ್ರು ಅದನ್ನು ತಪ್ಪಿಸೋದಕ್ಕೆ ಹೋಗಿ ಅವರಿಗೆ ಕಂಟ್ರೋಲ್ ತಪ್ಪಿ ಆ ಕಾರು ಕೂಡ ಹೋಗಿ ಡಿವೈಡರ್ಗೆ ಡಿಕ್ಕಿ ಆಗಿದೆ. ಅದೃಷ್ಟವಶಾತ್ ಅವರಿಗೂ ಏನೂ ಆಗಿಲ್ಲ. ಅದೃಷ್ಟವಶಾತ್ ಕ್ಯಾಂಟರ್ ಚಾಲಕನಿಗೂ ಗಾಯಗಳಾಗಿದ್ದಾವೆ ಹೊರತುಪಡಿಸಿದ್ರೆ ಪ್ರಾಣದ ಅಪಾಯ ಆಗಿಲ್ಲ. ಆದರೆ ಇಲ್ಲಿ ದುರಾದೃಷ್ಟ ಅಂದರೆ ಆ 6 ವಿದ್ಯಾರ್ಥಿಗಳದ್ದು, ಹಾಗೆ ಬೈಕ್ ಸವಾರನದ್ದು. ಬೈಕ್ ಸವಾರ ಗಗನ್ದಂತರೂ ಇಲ್ಲಿ ಪಾಪ ಏನು ತಪ್ಪೇ ಇಲ್ಲ. ತನ್ನ ಶಿಫ್ಟನ್ನು ಮುಗಿಸ್ಕೊಂಡು ಆತ ಹೋಗ್ತಾ ಇದ್ದ. ಈಗಿರುವ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಸುಮಾರು 200 ಕಿಲೋಮೀಟರ್ ಸ್ಪೀಡ್ನಲ್ಲಿ XUV 700 ಕಾರ್ನಲ್ಲಿ ವಿದ್ಯಾರ್ಥಿಗಳು ಬರ್ತಾ ಇದ್ರು ಅಂತ. 16, 17, 18 ವರ್ಷದ ವಿದ್ಯಾರ್ಥಿಗಳು ಎಲ್ಲರೂ ಮನೆಯವರಿಗೆ ಗೊತ್ತಿಲ್ಲದೆ ಅವರು ತಮ್ಮ ಕಾರನ್ನು ತೆಗೆದುಕೊಂಡು ಸ್ನೇಹಿತರೆಲ್ಲ ಸೇರಿ ಆಚೆ ಹೋಗ್ತಾ ಇದ್ರು, ಬಿರಿಯಾನಿ ತಿನ್ನೋದಕ್ಕೆ ಹೋಗ್ತಾ ಇದ್ರು ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಬೆಳಗಿನ ಜಾವ ಹೊರಟಿದ್ರು ಬಿರಿಯಾನಿ ತಿನ್ನೋದಕ್ಕೆ ಅಂತೇಳಿ ಕಾರನ್ನು ತೆಗೆದುಕೊಂಡು ಯಾರಿಗೂ ಗೊತ್ತಿಲ್ಲದೆ. ಆದರೆ ಬಾರದ ಸಾವಿನ ಮನೆಗೆ ಹೊರಟೋಗಿದ್ದಾರೆ. ಮರಳಿ ಬಾರದಕ್ಕೂ ಆಗದೇ ಇರುವಂತಹ ಸಾವಿನ ಮನೆಗೆ ಹೋಗಿದ್ದಾರೆ ಈಗ 7 ಜನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.